ಸನ್ಮಾರ್ಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಂಶೀರ್ ಬುಡೋಳಿ. ಒಡಿಶಾದಲ್ಲಿ ಗುಂಪು ಥಳಿತದಿಂದ ಶೇಖ್ ಮೊಹಮ್ಮದ್ ಎಂಬ 28 ವರ್ಷದ ಯುವಕನ ಹತ್ಯೆ ನಡೆದಿರುವುದರ ಬೆನ್ನಿಗೆ ಇದೀಗ ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಸುಪ್ರೀಂ ಕೋರ್ಟಿನ ಬಾಗಿಲನ್ನು ಬಡಿದಿದೆ. ಗುಂಪು ಥಳಿತ ಮತ್ತು ದ್ವೇಷ ಭಾಷಣಗಳಿಗೆ ಎದುರಾಗಿ 2018ರ ಜುಲೈ 17ಕ್ಕೆ ತಹಸೀನ್ ಪೂನಾವಾಲಾ ಕೇಸಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವಂತಹ ಸೂಚನೆಗಳನ್ನು ರಾಜ್ಯಗಳು ಜಾರಿ ಮಾಡ್ತಾ ಇಲ್ಲ. ಇವುಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿ ಸಮಸ್ತ ಸುಪ್ರೀಂ ಕೋರ್ಟಿಗೆ ಒಂದು ದೂರನ್ನು ನೀಡಿದೆ. ಸಮಸ್ತದ ಪರವಾಗಿ ಪ್ರಧಾನ ಕಾರ್ಯದರ್ಶಿ ಆಲಿಕುಟ್ಟಿ ಮುಸ್ಲಿಯಾರ್ ಸುಪ್ರೀಂ ಕೋರ್ಟಿನ ನ್ಯಾಯವಾದಿ ಅಡ್ವೊಕೇಟ್ ಜುಲ್ಫಿಕರ್ ಆಲಿ ಇವರ ಮೂಲಕ ಈ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಕಳೆದ ಡಿಸೆಂಬರ್ನಲ್ಲಿ ಬಿಹಾರದಲ್ಲಿ ವಸ್ತ್ರ ವ್ಯಾಪಾರಿ ಮೊಹಮ್ಮದ್ ಅತರ್ ಹುಸೇನ್ ಇವರನ್ನು ಭೀಕರವಾಗಿ ಥಳಿಸಿ ಹತ್ಯೆ ಮಾಡಲಾಗಿತ್ತು. ಔರಂಗಾಬಾದ್ನಲ್ಲಿ ವಲಸೆ ಕಾರ್ಮಿಕ ವಾಸಿಂ ಇವರನ್ನು ಹತ್ಯೆ ಮಾಡಲಾಗಿತ್ತು. ಸುಪ್ರೀಂ ಕೋರ್ಟಿಗೆ ಸಮಸ್ತ ಸಲ್ಲಿಸಿರುವಂತಹ ಈ ದೂರಿನಲ್ಲಿ ಈ ಕೇಸನ್ನು ಉಲ್ಲೇಖ ಕೂಡ ಮಾಡಲಾಗಿದೆ. ಇದಲ್ಲದೆ ಜಾರ್ಖಂಡಿನ ವಲಸೆ ಕಾರ್ಮಿಕರನ್ನ ಬಾಂಗ್ಲಾದೇಶಿ ಎಂದು ಹೇಳಿ ಕೇರಳದಲ್ಲಿ ಥಳಿಸಿ ಹತ್ಯೆ ಮಾಡಲಾಗಿತ್ತು. ಒಡಿಶಾದಲ್ಲಿ ಇತ್ತೀಚೆಗೆ ಪಶ್ಚಿಮ ಬಂಗಾಳದ ವಲಸೆ ಕಾರ್ಮಿಕರನ್ನ ಬಾಂಗ್ಲಾದೇಶಿ ಎಂದು ಹೇಳಿ ಹತ್ಯೆ ಮಾಡಲಾಗಿತ್ತು. ಇದೀಗ ಅದೇ ಒಡಿಶಾದಲ್ಲಿ 28 ವರ್ಷದ ಮೊಹಮ್ಮದ್ ಇವರನ್ನ ಗುಂಪೊಂದು ಥಳಿಸಿ ಹತ್ಯೆ ಮಾಡಿದೆ. ಗೋ ಸಾಗಾಟದ ನೆಪದಲ್ಲಿ ವಾಹನವನ್ನು ಅಡ್ಡಗಟ್ಟಿ ಆ ಬಳಿಕ ಈ ಹತ್ಯೆ ನಡೆದಿರುವಂಥದ್ದು. ಯಾಕಂದರೆ ಕಳೆದ 5 ವರ್ಷಗಳಲ್ಲಿ ಗುಂಪು ಥಳಿತ ಆಕ್ರಮಣ ನಡೆದ ಜಿಲ್ಲೆಗಳು ಮತ್ತು ಸಬ್ ಡಿವಿಷನ್ಗಳು ಯಾವುದು ಎಂಬುದನ್ನು ರಾಜ್ಯ ಸರ್ಕಾರಗಳು 3 ವಾರಗಳ ಒಳಗಡೆ ಪತ್ತೆ ಹಚ್ಚಿ ಈ ಮಾಹಿತಿಯನ್ನು ಒದಗಿಸಬೇಕು ಎಂದು 2018ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ನೀಡಿತ್ತು. ಆದರೆ ಇದನ್ನು ಜಾರಿ ಮಾಡಲಾಗಿಲ್ಲ ಎಂದು ಈ ಅರ್ಜಿಯಲ್ಲಿ ತಿಳಿಸಲಾಗಿದೆ. ಇವರ ಸಹಾಯಕ್ಕಾಗಿ ಡಿಎಸ್ಪಿ ರ್ಯಾಂಕ್ಗೆ ಸಮ ಆಗಿರುವಂತಹ ಆಫೀಸರ್ ಇವರನ್ನ ನಿಯುಕ್ತಗೊಳಿಸಬೇಕು ಮತ್ತು ಪೂರಕ ವ್ಯವಸ್ಥೆ ಮಾಡಬೇಕು ಎಂದು ಸುಪ್ರೀಂ ಕೋರ್ಟ್ 2018ರ ಆ ತೀರ್ಪಿನಲ್ಲಿ ಹೇಳಿತ್ತು. ಆದರೆ ಈ ಬಗ್ಗೆ ಕ್ರಮಗಳು ಕೈಗೊಳ್ಳಲಾಗಿಲ್ಲ ಎಂಬ ಆತಂಕವನ್ನ ಈ ಅರ್ಜಿಯಲ್ಲಿ ಹೇಳಲಾಗಿದೆ. ಗುಂಪು ಥಳಿತವನ್ನ ತಡೆಯುವುದಕ್ಕೆ ಜಿಲ್ಲಾ ಪೊಲೀಸ್ ಸೂಪರಿಂಟೆಂಡೆಂಟ್ ರ್ಯಾಂಕ್ನ ಓರ್ವ ನೋಡಲ್ ಆಫೀಸರ್ ಇವರನ್ನ ಎಲ್ಲ ಜಿಲ್ಲೆಗಳಲ್ಲೂ ನೇಮಕ ಮಾಡಬೇಕೆಂದು ಸುಪ್ರೀಂ ಕೋರ್ಟಿನ ತೀರ್ಪಿನಲ್ಲಿ ಹೇಳಲಾಗಿತ್ತು. ಮಾತ್ರವಲ್ಲ, ಇವರ ಸಹಾಯಕ್ಕಾಗಿ ಡಿಎಸ್ಪಿ ರ್ಯಾಂಕ್ಗೆ ಸಮ ಆಗಿರುವಂತಹ ಆಫೀಸರ್ ಇವರನ್ನ ನಿಯುಕ್ತಗೊಳಿಸಬೇಕು ಮತ್ತು ಪೂರಕ ವ್ಯವಸ್ಥೆ ಮಾಡಬೇಕು ಎಂದು ಸುಪ್ರೀಂ ಕೋರ್ಟ್ 2018ರ ಆ ತೀರ್ಪಿನಲ್ಲಿ ಹೇಳಿತ್ತು. ಆದರೆ ಈ ಬಗ್ಗೆ ಕ್ರಮಗಳು ತೆಗೆದುಕೊಳ್ಳಲಾಗಿಲ್ಲ ಎಂಬ ಆತಂಕವನ್ನ ಈ ಅರ್ಜಿಯಲ್ಲಿ ಹೇಳಲಾಗಿದೆ. ಸದ್ಯ ನಮ್ಮ ದೇಶದಲ್ಲಿ ಬಾಂಗ್ಲಾದೇಶಿ ನುಸುಳುಕೋರರು ಎಂಬಂತಹ ಆರೋಪದಡಿಯಲ್ಲಿ ಮುಸ್ಲಿಮರ ಮೇಲೆ ದೇಶದ ವಿವಿಧ ಭಾಗಗಳಲ್ಲಿ ಹಲ್ಲೆಗಳು ನಡೀತಾ ಇದೆ. ಇನ್ನೊಂದು ಕಡೆ ಥಳಿತ ಕೂಡ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ ಅರ್ಜಿ ಗಂಭೀರವಾದಂತಹ ವಿಚಾರವಾಗಿದೆ. 2018ರಲ್ಲಿ ಸುಪ್ರೀಂ ಕೋರ್ಟ್ ಈ ಬಗ್ಗೆ ಕಠಿಣ ಆದೇಶ ನೀಡಿದ ಬಳಿಕವೂ ಕೆಲ ರಾಜ್ಯಗಳು ಇದನ್ನು ಜಾರಿ ಮಾಡುವುದಕ್ಕೆ ಹಿಂದೇಟು ಆಗ್ತಾ ಇರುವುದನ್ನು ಅತ್ಯಂತ ಗಂಭೀರವಾಗಿ ಈ ಅರ್ಜಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಗುಂಪು ಥಳಿತಕ್ಕೆ ಒಳಗಾಗಿ ಸಂಕಷ್ಟ ಅನುಭವಿಸ್ತಾ ಇರುವ ಮುಸ್ಲಿಂ ಸಮುದಾಯದ ಪರ ಧ್ವನಿ ಎತ್ತಿದಂತಹ ಸಮಸ್ತ ಕೇರಳ ಜಮಿಯತುಲ್ ಉಲಮಾಗೆ ಧನ್ಯವಾದ. ಇದುವೇ ಈ ಹೊತ್ತಿನ ಸನ್ಮಾರ್ಗ ವಿಶೇಷ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.